ಮಾನಿಟೈಸೇಷನ್ ಅಪ್ಲೈ ಮಾಡಕ್ಕೆ ಹೋದಾಗ ಆವಾಗ ಮಾನಿಟೈಸೇಷನ್ ಸಕ್ಸಸ್ಫುಲ್ ಅಂತ ಬರಲ್ಲ, ಬರೋದು ರಿಯೂಸ್ ಕಾಂಟೆಂಟ್ ಮತ್ತು ರಿಪಿಟೇಟಿವ್ ಕಾಂಟೆಂಟ್ ಬಂದು ಬಳಗ ಥರ ಇವರಿಬ್ಬರು ಅಟೆಂಡ್ ಆಗ್ಬಿಡ್ತವೆ. ಹೌದು, ಎಂತಕ್ಕೆ ಮತ್ತು ಕಾರಣವೇನು? ಇದೆರಡು ಬಂದಾಗ ನಿಮಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಹೌದು, ಸೊ ದಯವಿಟ್ಟು ಯಾರು ಟೆನ್ಷನ್ ಆಗೋಕೆ ಹೋಗಬೇಡಿ ಅಂತಕಂದ್ರೆ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಸೊಲ್ಯೂಷನ್ ನೀಡ್ತಾ ಇದ್ದೀನಿ. ಎಸ್, ಹೌದು, ಹಾಗೂ ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್ ಎಂದೇನೇನು ಅಂತ. ಅದಕ್ಕೆ ಯಾವ್ದಾವ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ತಪ್ಪದೇ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್, ಅದಕ್ಕೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕೆ ಬನ್ನಿ ತರ ಮಾಡಿದೆ ನಮ್ಮ ಟಾಪಿಕ್ನೀಗ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರಂತ ಅಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ನೀಗ ಶುರು ಮಾಡೋಣ. ಫಸ್ಟ್ ಮಾತನಾಡೋಣ ರಿಯೂಸ್ಡ್ ಕಾಂಟೆಂಟ್ ಎಂದರೇನು ಅಂತ. ಅದಕ್ಕಿಂತ ಮುಂಚೆ ತುಂಬ ಜನ ಹೇಳ್ಬೋದು ಈ ರಿಯೂಸ್ ಕಾಂಟೆಂಟು ರಿಪಿಟೇಟಿವ್ ಕಾಂಟೆಂಟು ಎರಡೂ ಒಂದೇ ಅಂತ. ಆ್ಯಕ್ಚುಲಿ ಇದು ತಪ್ಪು. ಹೌದು, ಎರಡರ ವ್ಯತ್ಯಾಸ ಇದೆ. ರಿಯೂಸ್ ಕಾಂಟೆಂಟ್ ಬಂದಾಗ ರಿಯೂಸ್ಡ್ ಕಾಂಟೆಂಟ್, ರಿಯೂಸ್ಡ್ ಎನ್ನುವ ಪದದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಮತ್ತೆ ಯೂಸ್ ಮಾಡೋದು ಅಂತ. ಈಗ ಸಪೋಸ್ ನಿಮ್ಮದು ಯೂಟ್ಯೂಬ್ ಗಾಡಿ ಇರುತ್ತೆ ಫ್ರೆಂಡ್ಸ್, ಮತ್ತು ಇನ್ಸ್ಟಾಗ್ರಾಮ್ ಗಾಡಿ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಗಾಡಿಯಿಂದ ಟೈರ್ ಎತ್ಕೊತಾರೆ, ಎಂತಕಂದ್ರೆ ಯೂಟ್ಯೂಬ್ ಗಾಡೀಲಿ ಟೈರ್ ಪಂಚರ್ ಆಗ್ಬಿಟ್ಟಿರುತ್ತೆ. ಸೊ ಆ ಟೈರ್ ಎತ್ಕೊಂಡು ಬಿಚ್ಕೊಂಡು ನೀವು ಯೂಟ್ಯೂಬ್ ಗಾಡಿಗೆ ಫಿಟ್ ಮಾಡ್ಕೊಂಡ್ರೆ ರಿಯೂಸ್ ಅಲ್ವಾ ಫ್ರೆಂಡ್ಸ್? ಹೌದು. ಇನ್ನೂ ಸಿಂಪಲಾಗಿ ಹೇಳಬೇಕಂದ್ರೆ ಬೇರೆ ಪ್ಲ್ಯಾಟ್ಫಾರ್ಮ್ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಮೋಜ್, ಟ್ವಿಟರ್, ಈ ರೀತಿ ಬೇಜನ್ ಪ್ಲ್ಯಾಟ್ಫಾರ್ಮಿಂದ ನೀವು ವಿಡಿಯೋಸ್ ಕಾಪಿ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀರಾ ಅಂದರೆ ಯೂಟ್ಯೂಬ್ಗೆ, ಆವಾಗ ನಿಮಗೆ ರಿಯೂಸ್ಡ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತೆ. ಇದೇ ಕೇಸಸ್ ಅಲ್ಲ, ಇನ್ನು ಬೇರೆ ಸಿನಾರಿಯೋ ಐತೆ. ಅದು ಬಂದ್ಬಿಟ್ಟು ಬೇರೆಯವ್ರ ವಿಡಿಯೋ ಕಾಪೀಸ್ ಮಾಡೋದು. ಹೌದು, ಬೇರೆಯವ್ರ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಕ್ರಿಯೇಟರ್ ವೈರಲ್ ಆಗ್ತಿರುತ್ತೆ, ಕಾಪಿ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋದು ರಿಯೂಸ್ ಕಾಂಟೆಂಟ್ ಬರುತ್ತೆ. ಅಥವಾ ಯೂಟ್ಯೂಬ್ ಅವರು ನಮಗೆ ಪವರ್ ಅಥವಾ ಅಥಾರಿಟಿ ಕೊಟ್ಟಿರ್ತಾರೆ ರಿಮಿಕ್ಸ್ ಆಪ್ಷನ್ಸ್. ಎಸ್, ತುಂಬ ಜನ ಕೇಳ್ಬೋದು ರಿಮಿಕ್ಸ್ ಮಾಡಿದಾಗ ಹೇಗೆ ನಮಗೆ ರಿಯೂಸ್ ಕಾಂಟೆಂಟ್ ಬರುತ್ತಂತ. ಹೇಗೆ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ರಿಮಿಕ್ಸ್ ಆಪ್ಷನ್ಸ್ನಲ್ಲಿ ಏನೇನು ಒಂದು ಆಪ್ಷನ್ ಇದೆ ಅಂತ ಹೇಳ್ತೀನಿ. ಅಂದರೆ ವಿಡಿಯೋ ರಿಮಿಕ್ಸ್ ಮಾಡಬೇಕಂದ್ರೆ ವಿಡಿಯೋ ಟೈಮ್ ಲೈನ್ ರಿಮಿಕ್ಸ್ ಮಾಡ್ಬೋದು, ವಿಡಿಯೋ ಆಡಿಯೋ ರಿಮಿಕ್ಸ್ ಮಾಡ್ಬೋದು. ಮತ್ತು ಇನ್ನೊಂದೇನಂತ ಅಂದರೆ ಅಷ್ಟೇ ಅಲ್ಲ, ಶಾರ್ಟ್ಸ್, ಗ್ರೀನ್ ಸ್ಕ್ರೀನ್ ಮಾಡ್ಬೋದು, ಕೊಲ್ಯಾಬ್ ಮಾಡ್ಬೋದು. ಈ ರೀತಿ ಫೀಚರ್ ಸಿಗುತ್ತೆ ರಿಮಿಕ್ಸ್ ಮಾಡೋಕ್ಕೆ. ಇದರಿಂದ ಹೇಗೆ ನಮಗೆ ರಿಯೂಸ್ ಕಾಂಟೆಂಟ್ ಬರುತ್ತಂತ ಹೇಳ್ಬೋದು. ಹೇಗೆ ಅಂದರೆ ಬೇರೆಯವ್ರ ವಿಡಿಯೋ ಎತ್ಕೊಂಡು ನೀವು ಮಾಡ್ತಾ ಇದ್ದೀರಾ, ಏನು ಕ್ರಿಯೇಟಿವ್ ವ್ಯಾಲ್ಯೂ ಆ್ಯಡ್ ಮಾಡಿಲ್ಲ ಅಂತ ಯೂಟ್ಯೂಬ್ ಅವರೇ ಹೇಳ್ತಾರೆ ನಿಮಗೆ. ಏನು ಕ್ರಿಯೇಟಿವ್ ವ್ಯಾಲ್ಯೂ ಆ್ಯಡ್ ಮಾಡಿಲ್ಲ ಅಂತ ಅಂದರೆ ರಿಯೂಸ್ ಕಾಂಟೆಂಟ್ ಅಥವಾ ರಿಪಿಟೇಟಿವ್ ಕಾಂಟೆಂಟ್ ಬಂದೇ ಬರುತ್ತೆ ನಿಮಗೆ. ಅದಕ್ಕೆ ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಇಟ್ಕೊಳ್ಳಿ. ನಿಮ್ಮ ಓನ್ ಕ್ರಿಯೇಟಿವ್ ವ್ಯಾಲ್ಯೂ ಆ್ಯಡ್ ಮಾಡಿ, ಇಲ್ಲ ಅಂತಂದರೆ ದಯವಿಟ್ಟು ಯಾವುದೇ ಒಂದು ವಿಡಿಯೋಸ್ ಕಾಪಿ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನೀವು ಕೇಳ್ಬೋದು ಬರತ್ ಆಯಿತು ಬೇರೆ ಪ್ಲ್ಯಾಟ್ಫಾರ್ಮಿಂದ ಅಥವಾ ಯಾರದೇ ಒಂದು ವಿಡಿಯೋಸ್ ಕಾಪಿ ಮಾಡೋದಿಲ್ಲ ನಾನು, ಆದರೆ ನನ್ನ ವಿಡಿಯೋಸ್ ಯೂಟ್ಯೂಬ್ನ ಅಪ್ಲೋಡ್ ಮಾಡಿರ್ತೀನಲ್ಲ, ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗೆ ಅಪ್ಲೋಡ್ ಮಾಡ್ಬೋದಾ ನಾನು? ಎಸ್, ಅಪ್ಲೋಡ್ ಮಾಡ್ಬಾರ್ದು. ಆದರೆ ಒಂದೇನಂತ ಅಂದರೆ ಬೇರೆ ಪ್ಲ್ಯಾಟ್ಫಾರ್ಮಿಂದ ವಿಡಿಯೋ ಕಾಪಿ ಮಾಡಿಬಿಟ್ಟು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಈ ಪಾಯಿಂಟ್ ಕ್ಲಿಯರ್ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಉಲ್ಟಂ ಪಲ್ಟ ಥರ ನಿಮಗೆ ಈ ರೀತಿ ಪ್ರಾಸೆಸ್ ಎಲ್ಲ ವರ್ಕ್ ಆಗುತ್ತೆ. ಇನ್ನು ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಹೋಗೋಣ ರಿಪಿಟೇಟಿವ್ ಕಾಂಟೆಂಟ್. ಸೊ ರಿಪಿಟೇಟಿವ್ ಕಾಂಟೆಂಟ್ ಅಂದರೇನು? ಪದದಲ್ಲೇ ಇದೆ ರಿಪಿಟೇಟಿವ್ ಅಂದರೆ ರಿಪೀಟ್, ಅಂದರೆ ನಮ್ಮ ವಿಡಿಯೋಸ್ ರಿಪೀಟ್ ಮಾಡೋದು. ಇಲ್ಲೇ ಬೇರೆ ಥರ ಒಂದು ಸಿನಾರಿಯೋ ಇದೆ. ಅಂದರೆ ನೀವು ವಿಡಿಯೋಸ್ ರಿಪೀಟ್ ಮಾಡೋದು. ಸಪೋಸ್ ಒಂದು ವಿಡಿಯೋ ವೈರಲ್ ಆಗ್ತಿದೆ ಅಂತ ಅಂದರೆ ಸೇಮ್ ಟು ಸೇಮ್ ಆ ವಿಡಿಯೋ ಕಾಪಿ ಮಾಡೋದಾಗಲಿ, ಸೇಮ್ ತಮ್ನೇಲ್, ಸೇಮ್ ಟೈಟಲ್, ಸೇಮ್ ಡಿಸ್ಕ್ರಿಪ್ಷನ್, ಮತ್ತು ಟೋಟಲ್ ಆಗಿ ಹೇಳ್ಬೇಕಂತ ಅಂದರೆ ವಿಡಿಯೋ ಮೇಟರ್ ಡೇಟಾ, ಅಂದರೆ ವಿಡಿಯೋದಲ್ಲಿ ಏನಾಗ್ತಾರೆ ಮೇಟರ್ ಡೇಟಾ ಇಷ್ಟು ಹೇಳಿದ್ನಲ್ಲ, ಟೈಟಲ್, ತಮ್ನೇಲ್, ವಿಡಿಯೋ, ಡಿಸ್ಕ್ರಿಪ್ಷನ್, ಇಷ್ಟು ಮತ್ತೆ ರಿಪೀಟ್ ಮಾಡಿ ಮತ್ತೆ ಇನ್ಕ್ಲೂಡ್ ಮಾಡಿದ್ರೆ ಸೇಮ್ ಟು ಸೇಮ್, ಆವಾಗ ನಿಮಗೆ ರಿಪಿಟೇಟಿವ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತೆ. ಎಸ್, ಹೌದು. ಉದಾಹರಣೆಗೋಸ್ಕರ ಒಂದು ಚಾನಲ್ ನಿಮಗೋಸ್ಕರ ತೋರಿಸ್ತೀನಿ ನೋಡಿ. ಸ್ಕ್ರೀನ್ ನೋಡ್ತಾ ಇರ್ಬೋದಲ್ಲ, ಈ ಚಾನಲ್ ಬಂದ್ಬಿಟ್ಟು SVTV ಅಂತ. ಇದು ಬಂದ್ಬಿಟ್ಟು ಏನಂತ ಅಂದರೆ ಈಗ ನಾನು ಸ್ಕ್ರಾಲ್ ಮಾಡ್ತೀನಿ, ಕೆಲವಡೆ ಶಾರ್ಟ್ಸಲ್ಲಿ ಹೋಗ್ತೀನಿ, ನೀವು ಅನ್ಕೋಬೋದು ಏನು ಇಲ್ಲವಲ್ಲ ರಿಪಿಟೇಟಿವ್ ಕಾಂಟೆಂಟ್, ಹೇಗೆ ರಿಪಿಟೇಟಿವ್ ಕಾಂಟೆಂಟ್ ಪ್ರಾಬ್ಲಮ್ ಬಂದಿದೆ ಅಂತ ಇವ್ರಿಗೆ. ಈಗ ಹೇಗೆ ಅಂತಂದರೆ ಕೆಲವಡೆ ಫುಲ್ ಸ್ಕ್ರಾಲ್ ಮಾಡ್ತೀನಿ ನೋಡಿ, ಕೆಲವಡೆ ತರುಣ್, ಸುಧೀರ್ ಆ್ಯಂಡ್ ಸೋನಲ್. ಸೊ ಇದು ಬೇಜಾನ್ ವೈರಲ್ ಆಗಿದೆ ಈ ಟಾಪಿಕ್ ಬಗ್ಗೆ. ಆ ಪದೇ ಪದೇ ಟೈಟಲ್ ಯೂಸ್ ಮಾಡಿದ್ದಾರೆ. ಅದು ಇಂಗ್ಲೀಷ್ನಲ್ಲಿ ತರುಣ್, ಸುಧೀರ್ ಆ್ಯಂಡ್ ಸೋನಲ್ ಅಂತ. ಯೂಟ್ಯೂಬ್ ಆಲ್ಗೊರಿಥಮ್ ಆರಾಮಾಗಿ ಅರ್ಥ ಆಗ್ಬಿಡ್ತು ಅವ್ರಿಗೆ.
ನೀವು ಈ ಟಾಪಿಕ್ಕಿಂದ ವೈರಲ್ ಮಾಡ್ಕೊತಾ ಇದ್ದೀರಾ ರಿಪೀಟೇಟಿವ್ ಕಾಂಟೆಂಟ್ ಯಾಕಂದರೆ ರಿಪೀಟ್ ಆಗಿ ಸೇಮ್ ಟೈಟಲ್ ಹಾಕಿದ್ದಾರೆ ಫಸ್ಟಿಂದ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಅವ್ರ ಟೈಟಲ್ನ ಚೇಂಜ್ ಮಾಡಿಬಿಟ್ಟು ಅವರು ರೀಅಪ್ಲೈ ಮಾಡಬೇಕಾಗುತ್ತೆ ಮಾನಿಟೈಸೇಷನ್ಗೆ. ಇಲ್ಲಾಂದ್ರೆ ಹಂಗೆ ಇಟ್ಕೊಂಡ್ರೆ ಸೇಮ್ ಅದೇ ಪ್ರಾಬ್ಲಮ್ ಬರುತ್ತೆ ರಿಪೀಟೇಟಿವ್ ಕಾಂಟೆಂಟ್. ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟಲ್ಲೇ ಬೇರೆ ಭಾಷೆ, ಈಗ ಉದಾಹರಣೆ ಕನ್ನಡ ಭಾಷೆ ಇಟ್ಕೊಳ್ಳಲ್ಲ, ಅದು ಕೂಡ ರಿಪೀಟ್ ಮಾಡಿರಿ ರಿಪೀಟೇಟಿವ್ ಕಾಂಟೆಂಟ್. ಅದಕ್ಕೆ ಹೇಳೋದು ವಿಡಿಯೋ ಟೈಟಲ್ ಆಗಲಿ ತಮ್ನೆಲ್ ಆಗಲಿ ಏನು ಕೂಡ ಪದೇ ಪದೇ ರಿಪೀಟ್ ಮಾಡಬೇಡಿ. ನೋಡಿ ಅವರು ಮೂರು ಸತಿ ರಿಪೀಟ್ ಮಾಡಿದ್ದಾರೆ. ಸೊ ರಿಪೀಟ್ ಮಾಡೋಕ್ಕೆ ಹೋಗಲೇಬೇಡಿ. ನೀವು ಬೇರೆ ಬೇರೆ ರೀತಿ ಬೇರೆ ಬೇರೆ ಯೂನಿಕ್ ಟೈಟಲ್ಸ್ ಹಾಕಿ ನೀವು, ಆವಾಗ ಬೆಸ್ಟು. ಇಲ್ಲ ಅಂತಂದರೆ ಯೂಟ್ಯೂಬ್ ಆಲ್ಗೊರಿಥಮ್ ಆರಾಮಾಗಿ ಕಂಡುಹಿಡಿಬಿಡುತ್ತೆ ನೀವು ರಿಪೀಟೇಟಿವ್ ಕಾಂಟೆಂಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಇಲ್ಲಿ ವ್ಯತ್ಯಾಸ ತಿಳ್ಕೊಂಡ್ವಿ, ಏನಪ್ಪ ರಿಯೂಸ್ ಕಾಂಟೆಂಟು, ಏನಪ್ಪ ರಿಪೀಟೇಟಿವ್ ಕಾಂಟೆಂಟ್ ಅಂತ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ. ಸೊ ಇದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗ ಹೇಗೆ ಅಂದರೆ ಸಿಂಪಲ್. ಈಗ ನಿಮಗೆ ರಿಯೂಸ್ ಕಾಂಟೆಂಟ್ ಬಂದಿದೆ ಅಂತ ಅಂದರೆ ಅಥವಾ ರಿಪೀಟೇಟಿವ್ ಕಾಂಟೆಂಟು ನೀವೇನು ಮಾಡಬೇಕಂತ ಅಂದರೆ ಅಪೀಲ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತ ಅಂದರೆ ಅಪೀಲ್ ಮಾಡಿದ್ರೆ ವೇಸ್ಟು. ನೀವು ನಿಜವಾಗ್ಲೂ ರಿಯೂಸ್ ಮಾಡಿದ್ದೀರಾ ರಿಪೀಟೇಟಿವ್ ಮಾಡಿದ್ದೀರಾ ಅಂತಂದರೆ ಮಾಡ್ಕೋಬೇಡಿ. ಅಂತಂದರೆ ಅಪೀಲ್ ಮಾಡಿದ್ರು ವೇಸ್ಟ್ ಗೊತ್ತಾಗ್ಬಿಡುತ್ತೆ ಯೂಟ್ಯೂಬರ್ಗೆ. ಅಕಸ್ಮಾತ್ ಏನಾದರೂ ನೀವು ಡಿಲೀಟ್ ಮಾಡಿ ಅಪೀಲ್ ಮಾಡ್ತೀರಾ ಅಂತ ಅಂದರೂ ತಪ್ಪು. ಎಂತಕ್ಕಂದರೆ ಯೂಟ್ಯೂಬರ್ ಅದ್ರಿಗೆ ಸೆಪ್ರೇಟ್ ಆಪ್ಷನ್ ಕೊಟ್ಟಿದ್ದಾರೆ ರೀಅಪ್ಲೈ ಅಂತ. ಸೊ ನಿಮ್ಗೆ ಏನು ಬರುತ್ತೆ ಅಪೀಲ್ ಪಿನ್ ಟು ಪಿನ್ 100% ಕರೆಕ್ಟ್ ಮಾಡಿದ್ರು ಯೂಟ್ಯೂಬರು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆ ಅಪೀಲ್ನಲ್ಲಿ ಯಾವುದೇ ವಿಡಿಯೋ ಡಿಲೀಟ್ ಮಾಡ್ಬಾರ್ದು. ಅವಾಗ ಅಂದ್ಕೊಳ್ಳುತ್ತೆ ಓ ನೀವು ಮಾಡಿದಿರಾ ಆ್ಯಕ್ಚುಲಿ ತಪ್ಪು, ಡಿಲೀಟ್ ಮಾಡಿದಿರಾ ಅದನ್ನ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಮತ್ತೆ ಆ ಪ್ರಾಬ್ಲಮ್ ಕೊಡುತ್ತೆ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ರೀಅಪ್ಲೈ ಮಾಡ್ಬೋದು ನೀವು. ಓಕೆ, ರೀಅಪ್ಲೈ ಅಲ್ಲಿ ನೀವು ವಿಡಿಯೋಸ್ ಡಿಲೀಟ್ ಮಾಡ್ಬೋದು. ಹೇಗೆ ಅಂತ ನೀವು ಹೇಳ್ಬೋದು. ಸೊ ಯೂಟ್ಯೂಬರ್ 90 days ಟೈಮ್ ಕೊಟ್ಟಿರ್ತಾನೆ. ಅಲ್ಲಿವರೆಗೂ ನೀವು ನಿಮ್ಮ ಓನ್ ಕಾಂಟೆಂಟ್ ಅಪ್ಲೋಡ್ ಮಾಡ್ಬೋದು. ಅಲ್ಲಿವರೆಗೂ ಏನಿದೆ ರಿಯೂಸ್ ಕಾಂಟೆಂಟ್ ರಿಪೀಟೇಟಿವ್ ಕಾಂಟೆಂಟ್ ಅದು ಇಟ್ಕೊಂಡಿರಿ. ಯಾವಾಗ ರೀಅಪ್ಲೈ ಇರುತ್ತೆ 1 ವಾರ ಮುಂಚೆ ಅದನ್ನ ಡಿಲೀಟ್ ಮಾಡಿಬಿಟ್ಟು ನಿಮ್ಮ ಓನ್ ಕಾಂಟೆಂಟ್ ಸೇಮ್ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರಿ. ಅಂತಂದರೆ ಸೊ ಅಲ್ಲಿ ಆಡಿಯನ್ಸ್ ಬಿಲ್ಡಪ್ ಆಗ್ತಾ ಇರುತ್ತೆ, ನಿಮಗೆ ವ್ಯೂಸ್ ಬರ್ತಾ ಇರುತ್ತೆ, ಆಡಿಯನ್ಸ್ ಬಿಲ್ಡ್ ಆಗ್ತಾ ಇರುತ್ತೆ, ನಿಮ್ಮ ಓನ್ ಕಾಂಟೆಂಟ್ ಮಾಡ್ತಾ ಇರ್ತೀರ ಅಲ್ಲೂ ವೈರಲ್ ಆಗ್ತಾ ಇರುತ್ತೆ. ಸೊ ಇದರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆದರೆ ಮಿನಿಮಮ್ ಆದ್ರೂ ರೀಅಪ್ಲೈ ಮಾಡಬೇಕಂದ್ರೆ ನೀವು ಡಿಲೀಟ್ ಮಾಡಿ ರೀಅಪ್ಲೈ ಮಾಡಬೇಕು. ಅದು 1 ವಾರ ಮುಂಚೆನೇ. ಆವಾಗ ಬೆಸ್ಟು. ಆವಾಗ ರೀಅಪ್ಲೈ ಸಕ್ಸಸ್ಫುಲ್ ಆಗುತ್ತೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ಸಿಂಪಲ್ ಸ್ಟೆಪ್ನ ಫಾಲೋ ಮಾಡ್ಬಿಡಿ. ಆವಾಗ 200% ಯಾವುದೇ ಪ್ರಾಬ್ಲಮ್ ಇರಲಿ, ರಿಯೂಸ್ ಆಗಲಿ ಅಥವಾ ರಿಪೀಟೇಟಿವ್ ಕಾಂಟೆಂಟ್ ಪ್ರಾಬ್ಲಮ್ ಆಗಲಿ ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ಗಳು ಬೇಕಂದ್ರೆ ದಯವಿಟ್ಟು ಪ್ರೋತ್ಸಾಹ ನೀಡಿ. ಮತ್ತು ಅಕಸ್ಮಾತ್ ಆಡ್ರೆ ನೀವೇನು ತಪ್ಪು ಮಾಡೇ ಇಲ್ಲ, ಬಂದ್ಬಿಟ್ಟೈತೆ ಮಿಸ್ಟೇಕ್ ಆಗಂತ ಅಂದರೆ ಅಪೀಲ್ ಮಾಡ್ಬೋದು. ಹೇಗೆ ಅಪೀಲ್ ಮಾಡೋದಂತ ವಿಡಿಯೋ ಡೆಡಿಕೇಟೆಡ್ ಆಗಿ ಮಾಡಿದ್ದೀನಿ. ಮೇಲೆ ಪಿನ್ ಮಾಡ್ತೀನಿ ರಿಯೂಸ್ ಕಾಂಟೆಂಟ್ದು ರಿಪೀಟೇಟಿವ್ ಕಾಂಟೆಂಟ್ದು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಕ್ಲಿಕ್ ಕೊಟ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಹೇಗೆ ಅಪೀಲ್ ಮಾಡೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೆಥಡ್ ಸೇಮ್ ಇರುತ್ತೆ, ಆದರೆ ಒಂದು ಟಾಪಿಕ್ನ ನೀವು ಚೇಂಜ್ ಮಾಡಬೇಕಿರುತ್ತೆ. ಅದು ರಿಯೂಸ್ ರಿಪೀಟೇಟಿವ್ ಅಂತ ಅದು ಬೇಸಿಸ್ ಇರುತ್ತೆ. ಸೊ ವಿಡಿಯೋ ಪೂರ್ತಿ ನೋಡ್ಬಿಟ್ರೆ ನಿಮಗೆಲ್ಲ ಡೀಟೇಲ್ ಆಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆಲ್ಲ ಅರ್ಥ ಆಗುತ್ತೆ ಅಲ್ಲಿ. ಎಂತಕ್ಕಂದ್ರೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ವಲ್ಪ ಲೆಂತ್ ಆಗುತ್ತಂತ. ಸೊ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.